ಎಲ್ರಿಗೂ ನಮಸ್ಕಾರ. ಅದೆಷ್ಟು ಜನ ರಾಜರುಗಳು ಬಂದರು, ಯುದ್ಧ ಮಾಡಿದ್ರು, ಒಂದಿಷ್ಟು ಭೂಮಿಗಾಗಿ ಹೋರಾಟ ಮಾಡಿದ್ರು, ಸಾಕಷ್ಟು ಜನರ ಬಲಿ ತಗೊಂಡ್ರು. ಒಬ್ಬ ರಾಜ ಸೋತ, ಇನ್ನೊಬ್ಬ ರಾಜ ಗೆದ್ದವ ಅಧಿಕಾರ ಹೊಂದದ. ಅವನು ಒಂದಿಷ್ಟು ದಿನಗಳ ಕಾಲ ಆಳ್ವಿಕೆ ಮಾಡ್ದ. ಮತ್ತೊಬ್ಬ ರಾಜ ಬಂದ, ಅದ್ರ ಮತ್ತಷ್ಟು ಭೂಮಿಗಾಗಿ ಹೋರಾಟ ಮಾಡ್ದ, ಯುದ್ಧ ಮಾಡ್ದ. ಸಾಕಷ್ಟು ಅಮಾಯಕರ ಬಲಿ ಆಯಿತು. ಒಬ್ಬ ಸೋತ, ಒಬ್ಬ ಗೆದ್ದ. ಈಗ ಎಲ್ಲ ರಾಜರುಗಳು ಹೋದರು, ಉಳಿತೇನು ಆ ಭೂಮಿ ಅಷ್ಟೇ ಉಳಿತು. ಅವರು ಹೋದರು. ಹಂಗೆ ಯಾವುದು ನಾವು ಇರೋ ತನಕ ಬಡ್ದಾಡಿ ನಮಗಾಗಿ ಮಾಡ್ಕೊತೀವಿ, ಆದ್ರೆ ಯಾವುದನ್ನು ನಾವು ತೊಗೊಂಡು ಹೋಗೋದಿಲ್ಲ, ಅದು ಇದ್ದಷ್ಟೇ ಇರ್ತದೆ. ನಾವು ಎಲ್ಲಿ ಎಡುತ್ತೀವಿ ಅನ್ನೋದನ್ನು ಶರಣರು ಪ್ರತಿ ಹೆಜ್ಜೆಗೂ ನಮಗೆ ದಾರಿಗೆ ದೀಪವಾಗಿ ವಚನಗಳನ್ನು ಕೊಟ್ಟರು. ಸಾಕಷ್ಟು ಜನ ಶರಣರು ಸಾಕಷ್ಟು ವಿಷಯಗಳ ಕುರಿತು ಸಾಕಷ್ಟು ವಚನಗಳನ್ನು ಕೊಟ್ಟಾರ. ಅಂತ ಒಬ್ಬ ಶರಣರ ಒಂದು ವಚನ ನಾವಿವತ್ತು ನೋಡೋಣಂತ, ಕೇಳೋಣಂತ, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣಂತ. ಶ್ರಾವಣ ವಚನ ವಾಚನ ದಿನ 13. ಆಯುಧವೈನೂರಿದ್ದರೇನು ರಣರಂಗದಲ್ಲಿ ಹಗೆಯ ಗೆಲ್ಲುವುದು ಒಂದೇ ಅಲಗು. ಏನ ನೋಧಿ ಏನ ಕೇಳಿದರೇನು ತಾನಾರೆಂಬುದನರಿಯದನ್ನಕ್ಕ. ತಾನಾರೆಂಬುದನರಿದ ಬಳಿಕ ನೀನಾನೆಂಬುದಿಲ್ಲ. ನಿಜ ಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರನು ತಾನೇ ಆಗಿಹನು ಅಂತ. ವಚನದ ರಚನೆಕಾರರು ಶರಣರು ಸ್ವತಂತ್ರ ಸಿದ್ಧಲಿಂಗೇಶ್ವರರು. ಈ ಶರಣರ ಬಗ್ಗೆ ನನ್ನಲ್ಲಿರುವ ಯಾವ ಪುಸ್ತಕದೊಳಗೂ ನನಗೆ ಯಾವ ಮಾಹಿತಿನೂ ಸಿಕ್ಕಿಲ್ಲ. ನಿಮಗೇನಾರೇ ಗೊತ್ತಿದ್ರೆ ಕಮೆಂಟ್ ಮಾಡಿರಿ, ತಿಳ್ಕೊಳಕ್ಕೆ ನನಗೆ ಭಾಳ ಆಸಕ್ತಿ ಐತಿ. ಸ್ವತಂತ್ರ ಸಿದ್ಧಲಿಂಗೇಶ್ವರರು ಬರೆದಂಥ ಈ ಒಂದು ಸರಳ ವಚನ ಓದಿದ ಕೂಡಲೇ ಅರ್ಥ ಆಗ್ತದೆ, ಅದರ ಬದುಕಿನಾಗ ಅಳವಡಿಸ್ಕೊಳ್ಳೋದು ಮಾತ್ರ ಭಾಳ ಕಠಿಣ ಅದ. ಆಯುಧ 500 ಇದ್ರೆ ಏನು, ರಣರಂಗದೊಳಗೆ ಹಗೆಯ ಗೆಲ್ಲುವುದು ಒಂದೇ ಅಲಗು. ನಮ್ಮ ಕಡೆ ಸಿಕ್ಕಾಪಟ್ಟೆ ವೆಪನ್ಸ್ ಇರಬಹುದು, ಸಾವಿರಾರು ಖಡ್ಗಗಳಿರ್ಬೋದು, ಕತ್ತಿಗಳಿರ್ಬೋದು. ಆದ್ರೆ ಯುದ್ಧಕ್ಕೆ ನಿಂತಾಗ ಆ ರಣರಂಗದೊಳಗೆ ವೈರಿ ರಾಜನನ್ನು ಸೋಲಿಸೋದು ಒಂದೇ ಅಲಗು, ಒಂದೇ ಕತ್ತಿ. ಹೌದಲ್ರಿ? ಆ ಒಂದು ಕತ್ತಿನೇ ಸೋಲಿಸ್ತದೆ. ಆದರೆ ನಮ್ಮ ಕಡೆ ಇರೋ ಆಯುಧಗಳು ಸಾವಿರಾರು ಇರ್ಬೋದು. ಹಾಗೆ ನಾವು ಏನೆಲ್ಲ ಓದ್ತೀವಿ, ಏನೆಲ್ಲ ಕೇಳ್ತೀವಿ ದಿನನಿತ್ಯ, ಪ್ರತಿದಿನ, ಪ್ರತಿ ಕ್ಷಣ, ಏನನ್ನೋದಿ ಏನ ಕೇಳಿದರೇನು ತನ್ನ ತಾನರಿಯದನ್ನಕ್ಕ, ತಾನಾರಂಬುದನ್ನು ಅರಿಯದನ್ನಕ್ಕ. ನಾವು ಎಷ್ಟೆಲ್ಲ ಓದ್ತೀವಿ, ಅವ್ರು ಹಂಗೆ ಇವ್ರು ಹಂಗೆ, ನಂಗೆ ಅದು ಗೊತ್ತು ಇದು ಗೊತ್ತು, ಆ ವಿಷಯ ಈ ವಿಷಯ, ಸಾಕಷ್ಟು ವಿಷಯಗಳ ಚರ್ಚೆ. ಆ ವ್ಯಕ್ತಿ ಈ ವ್ಯಕ್ತಿ, ಆಕಿ ಹಂಗೆ ಈಕಿ ಹಿಂಗೆ, ಆಕಿನ ಬಗ್ಗೆ ಗೊತ್ತಿಲ್ಲೇನು ಈಕಿನ ಬಗ್ಗೆ ಗೊತ್ತಿಲ್ಲೇನು, ಎಲ್ಲ ಕೇಳ್ತೀವಿ, ಏನೆಲ್ಲ ಓದ್ತೀವಿ. ಆದ್ರೆ ನಮಗೆ ನಾವು ಯಾರು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗುವುದಿಲ್ಲ ಅಂತ. ಆ 108 ಮಂದಿ ಬಗ್ಗೆ ತೊಗೊಂಡು ಏನು ಮಾಡ್ತೀವಿ, ಮೊದಲ ನಿನ್ನನ್ನು ನೀನು ಅರ್ಥ ಮಾಡ್ಕೊ, ಆವಾಗ ಎಲ್ಲ ಸರಿ ಆಗ್ತದ. ಒಂದು ವೇಳೆ ನೀ ಏನಾರೇ ನೀ ಯಾರು ಅನ್ನೋದನ್ನು ತಿಳ್ಕೊಂಬಿಟ್ಟಿ ಅಂದ್ರೆ ನಿನ್ನನ್ನು ನಿನ್ನಷ್ಟು ಚೆನ್ನಾಗಿ ಬಲ್ಲವರು ಮತ್ತಾರೂ ಇಲ್ಲ ಅನ್ನೋದನ್ನು ನಾವು ನಂಬಬೇಕು. ಅದೇ ಸತ್ಯ. ನಮ್ಮನ್ನು ನಾವು ಮಾಡಿದ ಪ್ರತಿ ತಪ್ಪು ನಮ್ಮ ಆತ್ಮಸಾಕ್ಷಿ ನಮಗೆ ಹೇಳ್ತದೆ. ನಾವಂದ ಪ್ರತಿ ಮಾತಿನ ಹಿನ್ನೆಲೆ ನಮ್ಮ ಆತ್ಮಸಾಕ್ಷಿ ನಮಗೆ ಅರಿವು ಮೂಡಿಸ್ತದೆ. ನಾವು ನಡೆದ ಪ್ರತಿ ನಮ್ಮ ನಡೆ, ನಮ್ಮ ಆತ್ಮಸಾಕ್ಷಿ ನಮಗೆ ಅದ್ರ ಹಿಂದಿನ ಉದ್ದೇಶ ಏನು ಅನ್ನೋದನ್ನು ಒಪ್ಪಿಸ್ತದೆ. ಆದರೆ ಎಷ್ಟೋ ಸಲ ನಾವು ಅದಕ್ಕೆ ಮೋಸ ಮಾಡಿ ಭಾಳಷ್ಟು ಮಂದಿ ತಮ್ಮ ಆತ್ಮ ವಂಚನೆ ಮಾಡಿಕೊಂಡು ಒಳ್ಳೆಯವರು ಅನ್ನೋ ಸೋಗನ್ನು ಧರಿಸ್ಕೊಂಡು ಹೋಗ್ತಾರೆ. ಹಾಗೆ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಬದುಕಿನಾಗ ಆಗೊಮ್ಮೆ ಈಗೊಮ್ಮೆ ನಾಟಕ ಮಾಡೋರು ಅಲ್ಲಿ ಇಲ್ಲಿ ಇದ್ರೆ ಇಡೀ ಬದುಕೆ ಒಂದು ನಾಟಕ ಅನ್ನೋ ಹಂಗೆ ಮಾಡಂಥವ್ರು ಭಾಳ ಜನ ಆಗಿಬಿಟ್ಟಾರ. ಮೊದಲು ನಿನ್ನನ್ನು ನೀನು ತಿಳ್ಕೊ. ಒಂದು ವೇಳೆ ನೀ ಯಾರು ಅನ್ನೋದು ನೀ ತಿಳ್ಕೊಂಡಿ ಅಂದ್ರೆ ನಾನು ನೀನು ಅನ್ನೋ ಭೇದ ಮಾಡೋದಿಲ್ಲ. ಬರೇ ನಾ ಅಂತಿರ್ತಾರೆ ಒಂದಿಷ್ಟು ಜನ. ಇಲ್ಲಾಂದ್ರೆ ಏನಾರೇ ತಪ್ಪಾಯಿತು, ನಮ್ಮ ಬದುಕಿನಾಗ ಏನಾರೇ ಮಿಸ್ಟೇಕ್ ಆದ್ರೆ ನಿನ್ನಿಂದಾನೇ ಆಯಿತು, ನಮ್ಮ ಬದುಕಿಗೆ ನಾವೇ ಹೊಣೆ, ಯಾರೂ ಅಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳಿಕ್ಕೆ ಹೋಗೋದಿಲ್ಲ ಅವರು. ತಮ್ಮ ಬದುಕಿನನ್ನ ನೋವುಗಳಿಗೆಲ್ಲ ಮತ್ತೊಬ್ಬರೇ ಕಾರಣ ಅನ್ನೋ ಹಂಗೆ ಬಿಂಬಿಸ್ತಾರೆ. ಆ ನೋವು ನಲಿವು ನಮ್ಮೊಳಗೆ ಅದ ಅನ್ನೋದು ಅವ್ರು ತಿಳ್ಕೊಳ್ಳಿಕ್ಕೆ ಹೋಗೋದಿಲ್ಲ. ನಾನು ನೀನು ಎಂಬ ಭೇದವನ್ನು ಬಿಡ್ತಾರೆ ಯಾವಾಗ ಅವರು ಅರ್ಥ ಮಾಡ್ಕೊಂಡಾಗ. ಅಷ್ಟೇ ಅಲ್ಲ,
ನಿಜ ಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರನು ತಾನೇ ಆಗಿಹನು. ಅವರು ತಮ್ಮನ್ನು ತಾವು ತಿಳ್ಕೊಂಬಿಟ್ರೆ ಆ ದೇವರನ್ನು ಹುಡ್ಕಕ್ಕೆ ಹೋಗೋದಿಲ್ಲಂತ. ಆ ದೈವತ್ವ ಸೃಷ್ಟಿಕರ್ತನ ಕಲ್ಪನೆ ನಮ್ಮೊಳಗೆ ಐತಿ ಅನ್ನುವ ಅರಿವು ಅವ್ರಿಗೆ ಆಗ್ತದೆ ಅಂತ. ನಮ್ಮನ್ನು ನಾವು ತಿಳ್ಕೊಂಡ್ರೆ ಏನೆಲ್ಲ ಲಾಭ ಅದಲ್ಲ, ಆದ್ರೆ ನಮ್ಮನ್ನು ನಾವು ತಿಳ್ಕೊಳ್ಳೋದು ಎಷ್ಟು ಕಷ್ಟ ಅದಲ್ಲ. ಒಂದ್ಸಲ ನಿಮ್ಮ ಆತ್ಮಸಾಕ್ಷಿಗೆ ಮೆಚ್ಚುವಂಗ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ರಿ, ಬದುಕು ಭಾಳ ಚಂದ ಆಗ್ತದೆ ಅಂತ ಶರಣರು ಹೇಳ್ತಾರೆ. ಶರಣಾರ್ಥಿ.